ಫಿನ್ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ ಇದ್ದಂಥ ದಿನ. ನಾಳೆ ವೀಕ್ ಕ್ಲೋಸಿಂಗ್ ಆಗ್ತಾ ಇದೆ. ಅಂದರೆ ವೀಕಾಗಿ ಕ್ಲೋಸಿಂಗ್ ಆಗುತ್ತಾ ಅಥವಾ ವೀಕನ್ನು ಒಂದು ಇಂಟರ್ನಲ್ ಕ್ಯಾಂಡಲ್ ಆಗಿ ಕ್ಲೋಸ್ ಮಾಡುತ್ತಾ ನಿಫ್ಟಿ ಅನ್ನೋದು ಈಗ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿರುವಂಥದ್ದು. ಪದೇ 23,800 ಲೆವೆಲ್ಗೆ ಬಂದು ರಿಜೆಕ್ಷನ್ನ ತೊಗೊತಾ ಇದೆ. ಅದು ಇವತ್ತು ಕೂಡ ಕಂಟಿನ್ಯೂ ಆಯಿತು. ಸತತವಾಗಿ ಲಾಸ್ಟ್ ಒಂದು 15 ದಿನದಲ್ಲಿ 3ನೇ ಸಲ ಇದು 23,800ನಲ್ಲಿ ರಿಜೆಕ್ಷನ್ ತೊಗೊಂಡು ಮಾರ್ಕೆಟು ಕ್ಲೋಸಿಂಗ್ ಆಗಿರುವಂಥದ್ದು. ಸೊ ನಾಳೆ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಒಂದೇ ಲೆವೆಲ್ನ ಮಲ್ಟಿಪಲ್ ರಿಜೆಕ್ಷನ್ ಆಗ್ತಾ ಇದೆ ಅಂದರೆ ಅಲ್ಲಿ ಬೇರ್ಸ್ ಎಂಟ್ರಿ ಮಾಡ್ತಾ ಹೋಗ್ತಾರೆ, ಒಂದು ಇನ್ನೂ ಫರ್ದರ್ ಕೆಳಗಡೆ ತೊಗೊಂಡು ಹೋಗೋಕ್ಕೆ. ಸೊ ಬುಲ್ಸಿಗೆ ಒಂದು ಒಳ್ಳೆ ಅಟೆಂಪ್ಟ್ ದಿನ ಆಗಿತ್ತು ಇವತ್ತು, ಆದರೆ ಅದನ್ನ ಸಸ್ಟೈನ್ ಮಾಡ್ಕೊಳಕ್ಕೆ ಆಗಿಲ್ಲ. ಸೊ ಮಾರ್ಕೆಟ್ ಇನ್ನೂ ಕೂಡ ವೀಕ್ ಆಗಿದೆ ಅನ್ನೋದನ್ನು ಸಾರಿ ಹೇಳ್ತಾ ಇದೆ. ಇದಕ್ಕೆ ಕಾರಣ ದೇಶದ ಕರೆನ್ಸಿ ಪ್ರತಿದಿನ ವೀಕ್ ಆಗಿ ಹೋಗಿ ಕೆಳಗಡೆ ಬೀಳ್ತಾ ಇರುವಂಥದ್ದು. 97 ರೂಪಾಯಿ ಹತ್ತತ್ರ ಬಂದು ನಿಂತಿದೆ ಇವತ್ತು ರುಪಿ. ಇದರಿಂದ ಸಾಕಷ್ಟು ಒಂದು FIಗಳಿಗೆ ಒಂದು ಅವಕಾಶ ಸಿಗ್ತಾ ಹೋಗುತ್ತೆ ಔಟ್ಫ್ಲೋ ತೊಗೊಂಡು ಹೋಗೋಕ್ಕೆ. ಡಾಲರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅದೇ ತಕ್ಕಂಗೆ ಒಂದು $34 ಬಿಲಿಯನ್ ಅಷ್ಟು ಒಂದು ಏನು ಬರ್ತಾ ಇದೆ ಇವಾಗ, ಒಂದು IPOಗಳಲ್ಲಿ ಲಾಕ್ ಇನ್ ಪೀರಿಯಡ್ ಅಂತ ಇರುತ್ತೆ ನಿಮಗೆ. ಅಂದರೆ ಇವಾಗ IPO ಲಾಂಚ್ ಆದಮೇಲೆ ಇಷ್ಟು ದಿನ ಇದನ್ನು ಮಾರೋ ಹಾಗಿಲ್ಲ ಅಂತ. ಇದು ನೀವು ಹಿಂದೆ ನೀವು ಎಸ್ ಬ್ಯಾಂಕಿಂದು ಇದು ಮಾಡಿದ್ರಲ್ಲ, SBI ಅವರು ಎಲ್ಲ ಹೆಲ್ಪ್ ಮಾಡಿ ಟೇಕ್ ಓವರ್ ಮಾಡಿದ್ರಲ್ಲ, ಆಗಿರ್ಬೋದು. ಸುಮಾರು ಕಡೆ ನೀವು ನೋಡಿರ್ತೀರ, ಒಂದು IRFCಲ್ ಆಗಿತ್ತು, ಈ ಥರ ಸುಮಾರು ಒಂದಿಷ್ಟು ಟೈಅಪ್ ಇರುತ್ತೆ. ಅಂದರೆ ಇಷ್ಟು ದಿನ ನೀವು ಲಾಕ್ ಇನ್ ಪೀರಿಯಡ್ ಅಂತ ಇರುತ್ತೆ, ಅವಾಗ ಮಾರೋ ಹಾಗಿಲ್ಲ ಅಂತ. ಸರಿ, ಸುಮಾರು 73 ಕಂಪ್ನಿಗಳದ್ದು ಲಾಕ್ ಇನ್ ಪೀರಿಯಡು ಈಗ ಮೇಯಿಂದ ಆಗಸ್ಟ್ ಟೈಮಲ್ಲಿ ಅನ್ಲಾಕ್ ಆಗ್ತಾ ಇದೆ. ಅಂದರೆ ಮಾರ್ಬೋದು. ಇಷ್ಟು ದಿನ ಯಾರು ಮಾಡೋಂಗಿಲ್ಲ ಅಂತಿತ್ತು, ಇವಾಗ ಮಾರ್ಬೋದು. ಮೇನಲ್ಲಿ ಸರಿಸುಮಾರು 28 ಕಂಪ್ನಿಗಳದಿದೆ. ಜೂನಲ್ಲಿ 27 ಕಂಪ್ನಿಗಳದ್ದು, ಜುಲೈಯಲ್ಲಿ 18 ಕಂಪ್ನಿಗಳದ್ದು, ಒಟ್ಟು 73 ಕಂಪ್ನಿಗಳಲ್ಲಿ ಸರಿಸುಮಾರು $34 ಬಿಲಿಯನ್ ಅಷ್ಟು ಮೊತ್ತದ್ದು ಇವಾಗ ಅನ್ಲಾಕ್ ಆಗ್ತಾ ಹೋಗುತ್ತೆ. ಮಾರೋರು ಮಾರ್ಬೋದು ಅಂತ. ಅಫ್ಕೋರ್ಸ್ ನಿಮ್ಗೆ ಗೊತ್ತಿರ್ಬೋದು, FIಗಳು ಎಸ್ಪೆಷಲಿ ಕ್ಯಾಶ್ ಮಾರ್ಕೆಟಲ್ಲಿ ಪ್ರತಿ ಸಲ ಸೆಲ್ ಮಾಡ್ಕೊಂಡು ಹೋಗ್ತಾ ಇದ್ರು ಕೂಡ ಅವರು IPO ಅಂತ ಬಂದಾಗ ಅದರಲ್ಲಿ ಒಂದು ದೊಡ್ಡ ಮಟ್ಟಿನ ಒಂದು ಪಾರ್ಟಿಸಿಪೇಟ್ ಮಾಡಿರ್ತಾರಲ್ವ, ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಲಿಸ್ಟಿಂಗ್ ಗೇಟ್ ದಿನ ಅಥವಾ ಲಾಕ್ ಇನ್ ಪೀರಿಯಡ್ ಮುಗಿತಿದ್ದಂಗೆ ಅದನ್ನ ಸೆಲ್ ಮಾಡ್ತಾ ಹೋಗ್ತಾರೆ. ಇದು ಇತ್ತೀಚೆಗೆ ಲಿಸ್ಟ್ ಆಗಿರುವಂಥ ಕಂಪ್ನಿಗಳು ಮೀಶೋ ಆಗಿರ್ಬೋದು, ಗ್ರೋ ಆಗಿರ್ಬೋದು, ಪೈನ್ ಲ್ಯಾಬ್ಸ್ ಆಗಿರ್ಬೋದು, ICICI ಪ್ರೊಡೆನ್ಷಿಯಲ್ AMC ಆಗಿತ್ತು, ವಿಶಾಲ್ ಮೆಗಾಮಾರ್ಟ್ ಆಗಿತ್ತು, ನಿವಾ ಬೂಪಾ ಹೆಲ್ತ್ ಆಗಿತ್ತು, ಶಾಡೋ ಫ್ಯಾಕ್ಸು, ಈ ಥರ ಸುಮಾರು ಫಿಸಿಕ್ಸ್ ವಾಲಾ, ಈ ಥರ ಸುಮಾರು ಕಂಪ್ನಿಗಳು ನಿಮ್ಗೆ ಗೊತ್ತಿದೆ. ಸುಮಾರು 73 ಕಂಪ್ನಿಗಳು ಇತ್ತೀಚೆಗೆ ಲಾಸ್ಟ್ ಒಂದು ಇಯರಿಂದ ಏನೇನು ಲಿಸ್ಟ್ ಆಗ್ತಾ ಬಂದಿದ್ವಲ್ಲ ಅದೆಲ್ಲದರಲ್ಲೂ ಕೂಡ ಇವಾಗ ಅನ್ಲಾಕ್ ಆಗ್ತಾ ಹೋಗುತ್ತೆ. ಇದು ಕೂಡ ಒಂದು ಪೊಟೆನ್ಷಿಯಲ್ ಟ್ರಿಗರ್ನ ಕೊಡ್ತಾ ಹೋಗ್ಬೋದು ಮಾರ್ಕೆಟಿಗೆ, ಒಂದು ಸೆಲ್ ಆಫ್ ಆಗೋದಕ್ಕೆ. ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡಿರಬೇಕು. ಸೊ ಇವತ್ತಿನ ಟಾಪ್ ಗೇನರ್ ಅಂತ ಒಂದು ನೋಡ್ತಾ ಬರ್ತದೆ ಗ್ರಾಸಿಮ್. ನೆನ್ನೆ ಸೂಪರ್ ಆಗಿರುವಂಥ ರಿಸಲ್ಟ್ಸ್ ಬಂದಿತ್ತು. ನಮ್ಮ ಫಿನ್ಫ್ಯಾಕ್ಟ್ಸಲ್ಲೂ ಕೂಡ ಮಾತಾಡಿದ್ವಿ. 31% ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅವ್ರದ್ದು ಗ್ರೋತ್ ಬಂದಿದೆ ಅಂತ. 3,000 ಲೆವೆಲ್ನ ಕ್ಲೋಸ್ ಮಾಡಿ, ಐ ಥಿಂಕ್ ಆಲ್ ಟೈಮ್ ಹೈ ಲೆವೆಲ್ ಇದು. 6.17% ಒಂದು ಕ್ಲೋಸಿಂಗ್ ಆಗಿದೆ. ಗ್ರಾಸಿಮ್ ಏಷ್ಯನ್ ಪೇಂಟ್ಸ್ಗೆ ಡೈರೆಕ್ಟ್ ಕಾಂಪಿಟೇಟರ್ ಅಂತ ಒಂದು ಬಿಸ್ನೆಸ್ ನಿಮ್ಗೆ ಗೊತ್ತಿದೆ. ಅದೇ ರೀತಿಯಾಗಿ ಹಿಂಡಾಲ್ಕೋದಲ್ಲಿ 1.27%, DELನಲ್ಲಿ 1.7%. ಇವತ್ತು ಡಿಫೆನ್ಸ್ ಸೆಕ್ಟರ್ ಇವತ್ತಿನ ಟಾಪ್ ಗೇನರ್ ಆಗಿದೆ. ಇವತ್ತು ಇಂಡಿಗೋದಲ್ಲಿ 3.25% ಅಪ್ ಬಂದಿದೆ. ಡಿಸ್ಪೈಟ್ ಕ್ರೂಡಿನ ಒಂದು 5% ಕರೆಕ್ಷನ್ ಆಯಿತು ಕ್ರೂಡಲ್ಲಿ, ಅದು ಕೂಡ ಹೆಲ್ಪ್ ಆಗಿರ್ಬೋದು. ಸೊ ಬಟ್ ಈಗಲೂ ಕೂಡ ಎಸ್ಕಲೇಷನ್ ಸಿಚುವೇಷನ್ ಎಲ್ಲ ಇದೆ. 107, 108 ಲೆವೆಲ್ಗಿದೆ. ಇರಾನ್ ಮತ್ತೆ ಹೊಸ ಯುದ್ಧ ಮಾಡೋಕ್ಕೆ ರೆಡಿ ಇದೆ ಅಂತ ಹೇಳ್ತಾ ಇದ್ದಾರೆ ಇರಾನು. ಹಾಗೆಯೇ US ಇಂದ ಏನು ಹೇಳ್ತಾ ಇದ್ದಾರೆ, ನಮಗೇನು ಸದ್ಯದಲ್ಲೇ ಸ್ಟ್ರೇಟ್ ಆಫ್ ಹಾರ್ಮೋಸ್ ಓಪನ್ ಆಗಬೇಕು ಅಂತ ಯಾವುದೇ ಉದ್ದೇಶ ಇಲ್ಲ, ನಿಧಾನಕ್ಕಾಗಲಿ ಅಂತ ಅವರು ಕೂಡ ಒಂದಿಷ್ಟು ಪೊಟೆನ್ಷಿಯಲಾಗಿ ಒಂದು ಟ್ರಿಗರ್ ಮಾಡೋ ಥರನೇ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಸೊ ಎನಿ ಟೈಮ್ ಎಸ್ಕಲೇಷನ್ ಸಿಚುವೇಷನ್ಗೆ ವಾಪಸ್ ಬಂದಿದೆ. ಸೊ ನೋಡಬೇಕು ಯಾವ ರೀತಿಯಾಗಿ ಮಾರ್ಕೆಟು ರಿಯಾಕ್ಟ್ ಮಾಡ್ತಾ ಹೋಗುತ್ತೆ ಅಂತ. ಸೊ ಕ್ವಿಕ್ಕಾಗಿ ನಾವು ಬೇರೆ ಟಾಪ್ ಲೂಸರ್ಗಳಂತ ನಾವು ನೋಡ್ತಾ ಬರ್ತಿದ್ರೆ, ಐ ಥಿಂಕ್ ಇವತ್ತು ಬಜಾಜ್ ಫೈನಾನ್ಸ್ ಅಂತ ಕಾಣಿಸುತ್ತೆ. 1.67% ಕರೆಕ್ಷನ್ ಬಂದಿದೆ. ಅದು ಇವತ್ತಿನ ಟಾಪ್ ಲೂಸರ್ ಆಗಿತ್ತು. ಟೆಕ್ ಮಹೀಂದ್ರದಲ್ಲಿ 1.32%, ಹಿಂದೂಸ್ತಾನ್ ಯೂನಿಲಿವರಲ್ಲಿ 1.37% ಕರೆಕ್ಷನ್ ಬಂದಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ನೋಡಿದ್ರೆ ಆಲ್ಮೋಸ್ಟ್ ಫ್ಲಾಟ್. ಇವತ್ತಿನ ದಿನ ತೆಗೆದಿಟ್ಬಿಟ್ರೆ ನೆನ್ನೆಗೂ ಇವತ್ತಿಗೂ ಏನು ಅಂತ್ಯ ವ್ಯತ್ಯಾಸನೇ ಇಲ್ಲ. ಹ್ಯುಂಡೈಯಲ್ಲಿ 3.23%, ಅದೇ ರೀತಿಗೆ ಮದರ್ಸನ್ನಲ್ಲಿ 3.65% ಅಪ್ ಮೂವ್ಮೆಂಟ್ ಬಂದಿದೆ. ಅದೇ ಇವತ್ತಿನ ಟಾಪ್ ಗೇನರ್ ಆಗಿದೆ. ಬಾಷಲ್ಲಿ ರಿಸಲ್ಟ್ಸ್ ಚೆನ್ನಾಗಿ ಬಂದಿತ್ತು, ಅಂದರೆ ತುಂಬ ಚೆನ್ನಾಗಿ 3-4% ನೋಡಿದೆ. ಮಾರ್ಜಿನಲ್ಲಿ ಕ್ವಾರ್ಟರ್ ಇಂಪ್ರೂವ್ಮೆಂಟ್ ಇತ್ತು. ಸೊ 4.4% ಕರೆಕ್ಷನ್ ಬಂದಿದೆ. ಬಾಷ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ಓವರ್ ಆಲ್ ನಿಫ್ಟಿ ನೋಡ್ಕೊಂಬರೋದಾದ್ರೆ ನೋಡಿ, ಈಗ ಒಂದು ವಾರದಿಂದ ಮಾಡ್ತಾ ಇರುವಂಥ ಬಸ್ ಸ್ಟ್ಯಾಂಡ್ ಇದೆ ಅಲ್ವಾ, 1, 2, 3, 4, 5, 6, 7, 8ನೇ ದಿನ ಆಗಿತ್ತು. ಸೊ ಅದೇ ಝೋನಲ್ಲಿದೆ, ಅದನ್ನು ಬಿಟ್ಟು ಹೋಗ್ತಾ ಇಲ್ಲ. 23,250, 280 ಹತ್ತತ್ರ ಒಂದು ಲೋ ಮಾಡಿತ್ತು. ಅದೇ ರೀತಿಯಾಗಿ 23,821 ಏನು ಹೈ ಮಾಡ್ತಲ್ಲ ಇದು. ಸೊ ಇದೇ ಝೋನಲ್ಲಿ ನಡೀತಾ ಇದೆ ಮಾರ್ಕೆಟು. ಸೊ ದೊಡ್ಡ ಒಂದು ಕನ್ಸಲ್ಟೇಷನ್ನ ಮಾಡಿಬಿಟ್ಟಿದೆ. ಒಂದು ವೀಕ್ ಬಂದು ಒಂದು ಕನ್ಸಲ್ಟೇಷನ್ ಆಗ್ತಾ ಇರೋಂಥದ್ದು. ಸೊ ಪ್ರೆಷರ್ ಬಂತು ಅಂದರೆ ಒಂದು ದೊಡ್ಡ ಮಟ್ಟಿನಲ್ಲಿ ಕೆಳಗಡೆ ಬರುವಂಥ ಸಾಧ್ಯತೆ ಕೂಡ ಇರ್ತಾ ಹೋಗುತ್ತೆ. ಸೊ ನೋಡೋಣ ಅಂತ ಯಾವ ರೀತಿ ಆಗುತ್ತೆ ಅಂತ. ಬೀಟ್ ಮಾಡೋದಾಗಿದ್ರೆ ಇವತ್ತು 23,800 ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿದ್ದರೆ ಮಾರ್ಕೆಟು ಓಕೆ, ಮತ್ತೆ ಒಂದು ಶಾರ್ಟ್ ಕವರಿಂಗ್ ಬರ್ತಾ ಇದೆ 24,200 ಕಡೆಗೆ ಅಂತ ನೋಡ್ಬೋದಾಯಿತು. ಬಟ್ ಆ ಥರ ಕ್ಲೋಸಿಂಗ್ ಬಂದಿಲ್ಲ. ತಿರ್ಗಾ ಈ ಝೋನ್ ಒಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಕ್ಲೋಸಿಂಗ್ ಡೇಟಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಪ್ರತಿದಿನ ನಾನು ತಮ್ಮನೇನಲ್ಲಿ ಕ್ಲೋಸಿಂಗ್ ಡೇಟಾನ ಕೊಡ್ತಾ ಇರ್ತೀನಿ. ವೀಕ್ಲಿ ಕ್ಯಾಂಡಲ್ ಅಂತ ನೋಡ್ತಾ ಬರೋದಾದ್ರೂ ಕೂಡ ನೋಡಿ, ಇದು ಒಂದು ಇಂಟರ್ನಲ್ ಕ್ಯಾಂಡಲ್ ಆಗಿ ಮುಗಿಯುವಂಥ ಎಲ್ಲ ಸಾಧ್ಯತೆ ಕಾಣಿಸ್ತಾ ಇದೆ. ಲಾಸ್ಟ್ ವೀಕು 24,000ದಿಂದ 23,281 ದೊಡ್ಡ ರೇಂಜನ್ನು ಮಾಡಿತ್ತು. ಸೊ ಇವತ್ತು ಆ ರೇಂಜ್ ಒಳಗಡೆ ಡೋಜಿನ ಮಾಡಿದೆ. ಈ ಡೋಜಿ ಅದೇ ಲೆವೆಲಲ್ಲಿ ಇರುತ್ತೆ ಅಥವಾ ಇನ್ನೂ ಒಂದು ಮೈನರ್ ಡೋಜಿ ಆಗಿ ಇನ್ನೊಂದು ದೊಡ್ಡ ಲಾಂಗ್ ವೀಕ್ ಆಗೋ ಥರ ಒಂದು ದಿನ ಕ್ಲೋಸ್ ಮಾಡುತ್ತಾ. ಅಂದರೆ ಏನಾಗುತ್ತೆ, ಸರಿಸುಮಾರು 23,510 ಬಂದು ನಾಳೆ ಕ್ಲೋಸಿಂಗ್ ಆಗುತ್ತೆ. ಇನ್ನೂ ಒಂದು ಸ್ಮಾಲ್ ಡೋಜಿನ ಮಾಡುತ್ತಾ ಅಂತ ನೋಡಬೇಕು. ಏನೇ ಆದ್ರೂ ಕೂಡ ಒಂದು ಇಂಟರ್ನಲ್ ಕ್ಯಾಂಡಲ್ ಎಕ್ಸ್ಪೈರಿ ಆಗಿ ಮುಗಿಯುವಂಥ ಎಲ್ಲ ಸಾಧ್ಯತೆ ಇದೆ. ಅನ್ಲೆಸ್ ನಾಳೆ 23,200 ಆಸ್ಪಾಸ್ ಲೆವೆಲ್ನು ಏನಾದ್ರು ಬ್ರೇಕ್ ಆಗೋ ಥರ ಸಿಚುವೇಷನ್
ಅಪ್ರಿಷಿಯೇಷನ್ ಬಂತು ಅಂದರೆ, ವಿಚ್ ಇಸ್ ಸದ್ಯಕ್ಕೆ ಹೈಲಿ ಅನ್ಲೈಕ್ಲಿ. ನೋಡೋಣಂತೆ, ಮಾರ್ಕೆಟ್ ಇಸ್ ದ ಬಾಸ್, ಏನಾಗುತ್ತೆ ಏನು ಮಾಡುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಗೋಲ್ಡಲ್ಲಿ ತಿರ್ಗಾ ಒಂದು ರೆಡ್ಡಿಶ್ ಮೂವ್ಮೆಂಟ್ಸ್ ಬರ್ತಾ ಇದೆ ನೋಡಿ. ಈಗ ಗೋಲ್ಡ್ ಇನ್ವೆಸ್ಟ್ಮೆಂಟ್ ನಾವು ಹಿಂದೆ ಮಾತಾಡಿದ್ದೀವಿ. ಸೊ ಅನಿವಾರ್ಯತೆ ಇದೆ, ನಾನು ಬೈ ಮಾಡಲೇಬೇಕು ಅಂತಂದರೆ ಅಫ್ಕೋರ್ಸ್ ಒಂದು ಒಳ್ಳೆ ಅವಕಾಶ ಇತ್ತು, ಒಂದು ಒಳ್ಳೆ ಲೆವೆಲಿಗೆ ಬಂದಿತ್ತು. ಬಟ್ ಏನು ಮಾಡೋದು, ಇಲ್ಲಿ ಇಂಪೋರ್ಟ್ ಡ್ಯೂಟಿ ಕೂಡ ಜಾಸ್ತಿ ಆಗಿರೋದ್ರಿಂದ ನಿಮಗೆ ಏನು ವ್ಯತ್ಯಾಸ ಆಗಿಲ್ಲ. ನಿಮಗೆ ಗೋಲ್ಡ್ ಈ ಕರೆಕ್ಷನ್ ಬರೋಕ್ಕಿಂತ ಮುಂಚೆ ಇಲ್ಲಿದ್ದಾಗ ಏನಿತ್ತೋ ಅದೇ ಬೆಲೆನೇ ಇವಾಗ ನೀವು ಪೇ ಮಾಡ್ತಾ ಇರ್ತೀರಾ ಭಾರತದಲ್ಲಿ. ಯಾಕೆಂತಂದರೆ ಇಂಪೋರ್ಟ್ ಡ್ಯೂಟಿ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಇವಾಗ ನೋಡಿ ಎಷ್ಟು ನಡೀತಾ ಇದೆ, 1,58,000, 1,50,000 ಕೆಳಗಡೆ ಬರೋಕ್ಕಾಗೇ ಇಲ್ಲ ಅಂದಿದ್ದರೆ ಆ ಇಂಪೋರ್ಟ್ ಡ್ಯೂಟಿ ಇರಲಿಲ್ಲ ಅಂದರೆ ಇಷ್ಟೊತ್ತಿಗೆ 1,50,000 ಕೆಳಗಡೆ ನಡೀತಾ ಇತ್ತು, ಒಂದು 8-9 ನಿಮಗೆ ಚೀಪಾಗಿ ಸಿಗ್ತಾ ಇತ್ತು. ಸೊ ಅನಿವಾರ್ಯತೆ ಇದ್ದವರು ಏನೂ ಮಾಡೋಕ್ಕಾಗಲ್ಲ. ಇಲ್ಲ ಅಂದರೆ ದಯವಿಟ್ಟು ಜೂನ್ 17 ತನಕ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಯಾಕೆ ಜೂನ್ 17? ಅವತ್ತು ಫೆಡ್ ರೇಟ್ ಡಿಸಿಷನ್ ಅಂತ ಹೋಗ್ತಾರೆ. ಈ ಸಲ ಫೆಡ್ ರೇಟ್ ಡಿಸಿಷನ್ ಮೇಲೆ ಗೋಲ್ಡಲ್ಲಿ ಒಂದು ದೊಡ್ಡ ಮೂಮೆಂಟು ಬರುವಂಥ ಸಾಧ್ಯತೆ ಇರುತ್ತೆ. ಅದು ಅಪ್ಸೈಡ್ ಆಗಿರ್ಬೋದು, ಡೌನ್ ಸೈಡ್ ಆಗಿರ್ಬೋದು. ಫೆಡ್ ಏನು ಕಾಮೆಂಟ್ರಿ ಕೊಡುತ್ತೆ, ಏನು ಡಿಸಿಷನ್ ತಗೊಳುತ್ತೆ ಅನ್ನೋದು ಗೋಲ್ಡ್ ಸಿಲ್ವರ್ ಮೇಲೆ ದೊಡ್ಡ ಇನ್ಫ್ಲುಯೆನ್ಸ್ ಬರುತ್ತೆ ಅನ್ನೋದು ನನ್ನ ನಿಲುವು. ಸೊ ದಯವಿಟ್ಟು ಆ ದಿನಕ್ಕೋಸ್ಕರ ವೆಯ್ಟ್ ಮಾಡಿ. ಅದು ಯಾವತ್ತಿದೆ ಅಂತ ನೀವು ನೋಡ್ತಾ ಬರೋದಾದ್ರೆ ನೋಡಿ, ಐ ಥಿಂಕ್ ಜೂನ್ 17ಕ್ಕೆ ನೆಕ್ಸ್ಟ್ ಇರುವಂಥದ್ದು US ಇಂದು ಯುನೈಟೆಡ್ ಸ್ಟೇಟ್ಸು ಹೈಯರ್ ರೇಟು ಲೋಯರ್ ರೇಟು ಎಲ್ಲ ಡಿಸೈಡ್ ಆಗುತ್ತೆ. 3.5 to 3.75% ಎಕ್ಸ್ಪೆಕ್ಟೇಷನ್ ಇದೆ ಜೂನ್ 17. ಅಲ್ಲಿ ತನಕ ಗೋಲ್ಡ್ ಸಿಲ್ವರಲ್ಲಿ ಸ್ವಲ್ಪ ವೆಯ್ಟ್ ಮಾಡೋಕ್ಕೆ ಸಾಧ್ಯತೆ ಇರೋರು ವೆಯ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅದೇ ರೀತಿಯಾಗಿ ಸಿಲ್ವರಲ್ಲೂ ಕೂಡ ಅಷ್ಟೇ. ಸಿಲ್ವರಲ್ಲಿ ಮೊನ್ನೆ ಎಲ್ಲ ಪಾಸಿಟಿವ್ ಆಗಿತ್ತು, ಇವತ್ತು ವಾಪಸ್ ಸ್ವಲ್ಪ ನೆಗೆಟಿವ್ ಕಡೆಗೆ ಹೋಗ್ತಾ ಇದೆ. 74 ಲೆವೆಲ್ಗೆ ಬಂದಿದೆ. ನೆನ್ನೆ ಒಂದು ಬೌನ್ಸ್ನ ಕೊಟ್ಟಿತ್ತು, ಇವತ್ತು ಮತ್ತೆ ನೆಗೆಟಿವ್ ಟೆರಿಟರಿನಲ್ಲಿದೆ. ಸೊ ತುಂಬ ಒಂದು ರೇಂಜ್ ಬೌಂಡ್ ಆಗಿದೆ, ಒಂದು ದೊಡ್ಡದ ಕರೆಕ್ಷನ್ ಆಗಿತ್ತು, ಅದೇ ಲೆವೆಲಲ್ಲಿ ನಿಲ್ತಾ ಇದೆ ಗೋಲ್ಡ್ ಸಿಲ್ವರು. ನೋಡೋಣ, ಇದೊಂದು ಈ ಕನ್ಸಲ್ಟೇಷನ್ನ ನೆಕ್ಸ್ಟ್ ಪಾಲಿಸಿ ಮೀಟ್ ಬರೋ ತನಕ, ಅಂದರೆ ಇನ್ನೊಂದು ಸುಮಾರು ಇನ್ನೊಂದು ತಿಂಗಳೇ ಅಂತ ಅನ್ಕೋಬೋದು ನೀವು. ಒಂದು 20 ದಿನ ಇದೇ ರೀತಿ ಲೆವೆಲ್ಗಳನ್ನು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಗೋಲ್ಡ್ ಸಿಲ್ವರ್ ಅಂತ ಅನ್ಕೊತಾ ಇದ್ದೀನಿ. ಅನ್ಲೆಸ್ ಏನಾದ್ರು ವಾರು ಈ ಥರ ಹೈ ಲೆವೆಲ್ ಎಸ್ಕಲೇಷನ್ ಆಯಿತು ಅಂದರೆ ಆವಾಗ ಬೇರೆ ಮಾತಾಡ್ತಾ ಹೋಗುತ್ತೆ. ಸೊ ಅದನ್ನು ಬಿಟ್ಟು ಅಂತ ನೋಡ್ತಾ ಬರೋದಾದರೆ ನಾವು ಸೆನ್ಸೆಕ್ಸ್ ಇವತ್ತು ವೆರಿ ಫ್ಲಾಟ್ ಎಕ್ಸ್ಪೈರಿ ಆಗಿ ಮುಗಿದಿದೆ. ಬ್ಯಾಂಕ್ ನಿಫ್ಟಿ ಕೂಡ ವೆರಿ ಫ್ಲಾಟ್, ಮಿಡ್ ಕ್ಯಾಪ್ ನಿಫ್ಟಿ, ಫಿನ್ ನಿಫ್ಟಿ ಎಲ್ಲದೂ ಕೂಡ ಫ್ಲಾಟ್ ಆಗಿತ್ತು. ಇಂಡಿಯಾ ವಿಕ್ಸ್ ಕೂಡ 3% ಕರೆಕ್ಷನ್ ಬಂದಿದೆ ಇವತ್ತು. 17-18ಗಿಂತ ಸ್ವಲ್ಪ ಕೆಳಗಡೆ ಬಂದಿದೆ, ಬಟ್ ಸ್ಟಿಲ್ 17 ಅನ್ನೋದು ಕೂಡ ಹೈ ಲೆವೆಲೇನೆ. ಸೊ ಗಿಫ್ಟ್ ನಿಫ್ಟಿ ಆಲ್ರೆಡಿ ನೆಗೆಟಿವ್ ಸೈಡಿಗೆ ತೋರಿಸ್ತಾ ಇದೆ, ಬಿಕಾಸ್ ಕ್ರೂಡಲ್ಲಿ ಆಗ್ತಾ ಇರುವಂಥ ಜಂಪು. ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಆದಮೇಲೆ ಕ್ರೂಡ್ 104, 105 ಇದ್ದಿದ್ದು 107, 109ಕ್ಕೆ ಬಂದು ನಿಂತಿದೆ ಇವಾಗ. ಸೊ ಕ್ರೂಡ್ ಜಂಪ್ ಆದರೆ ಮಾರ್ಕೆಟಿಗೆ ಅದು ನೆಗೆಟಿವ್ ಸೆಂಟಿಮೆಂಟೇ ನಿಮ್ಗೆ ಗೊತ್ತಿದೆ. ಸೊ 109ಕ್ಕೆ ಬಂದಿರೋದು ನಿಫ್ಟಿನ 23,500 ಕೆಳಗಡೆ ಹೋಗೋಕ್ಕೆ ಸದ್ಯಕ್ಕೆ ಇಂಡಿಕೇಶನ್ ಕೊಡ್ತಾ ಇದೆ. ನಾಳೆ ಅಷ್ಟೊತ್ತಿಗೆ ಏನಾಗುತ್ತೆ ಅಂತ ನೋಡೋಣಂತೆ. ಹಾಗೆಯೇ ಬಿಟ್ಕಾಯಿನಲ್ಲೂ ಕೂಡ ಇವಾಗ 77,000 ಆಸ್ಪಾಸಲ್ಲಿ ನಡೀತಾ ಇದೆ. ಕಾಪರಲ್ಲೂ ಕೂಡ ಕರೆಕ್ಷನ್ ಬಂದಿತ್ತು, ರುಪಿ ವೀಕ್ ಆಗ್ತಾನೆ ಇದೆ, 97 ಲೆವೆಲ್ಗೆ ಬಂದು ನಿಂತಿದೆ. ಸೊ ಓವರಾಲ್ ಇವತ್ತಿನ ಎಕ್ಸ್ಪೈರಿ ನೋಡ್ಕೊಂಡ್ಬರೋಣ. ಇವತ್ತು ಸಮಯ ಕೊಟ್ಟಿದ್ದು ತುಂಬ ಕಡಿಮೆ ಮಾರ್ಕೆಟಿಗೆ. ಬಟ್ FIDA ಸಮರಿ ನೋಡ್ತಾ ಬರೋದಾದರೆ ಇವತ್ತಿಂದು ಇನ್ನೂ ಅಪ್ಡೇಟ್ ಆಗಿಲ್ಲ. ಸೆನ್ಸಿಬಲಲ್ಲಿ ಕ್ಲೈಂಟ್ ಡೇಟನ್ನು ಕೂಡ ನೆನ್ನೆದಿದೆ. ಇವತ್ತು ಬೇರಿಶ್ ಆಗಿ ಉಳ್ಕೊಂಡಿದ್ದಾರಾ ಏನು ಅಂತ ನೋಡೋಣ. ಉಳ್ಕೊಂಡಿದ್ರೆ ವಿಚ್ ಇಸ್ ಎ ಗುಡ್ ಸೈನ್. ನಾಳೆಗೆ ಗಿಫ್ಟ್ ನಿಫ್ಟಿ ನೆಗೆಟಿವ್ ಸೈಡ್ ತೋರಿಸ್ತಾ ಇದೆ, ಬಟ್ ಮೋಸ್ಟ್ ಪ್ರಾಬ್ಲಿ ಕ್ಲೈಂಟ್ ಬುಲ್ಲಿಶ್ ಆಗಿ ಎಂಡ್ ಆಗಿರ್ತಾರೆ ಅಂತ ಅನ್ಸುತ್ತೆ. ಇದು ಅಪ್ಡೇಟ್ ಆದಮೇಲೆ ದಯವಿಟ್ಟು ಯಾರಾದರೂ ಕಮೆಂಟ್ ಮಾಡಿ. ಸೊ ಓವರಾಲ್ ನೋಡ್ತಾ ಬರೋದಾದ್ರೆ ಇವತ್ತು ಅಡ್ವಾನ್ಸ್ ಡಿಕ್ಲೈ ಆಲ್ಮೋಸ್ಟ್ ಮ್ಯಾಚಿಂಗ್ ಅಲ್ವಾ. 105 ಸ್ಟಾಕ್ಗಳು ಪಾಸಿಟಿವ್, 103 ಸ್ಟಾಕ್ಗಳು ನೆಗೆಟಿವ್ ಆಗಿತ್ತು. ನಿಫ್ಟಿನಲ್ಲಿ 24 ಸ್ಟಾಕ್ಗಳು ಅಡ್ವಾನ್ಸ್ ಸೈಡಲ್ಲಿದ್ದರೆ 25 ಡಿಕ್ಲೈನ್ ಸೈಡಲ್ಲಿತ್ತು. ಬ್ಯಾಂಕ್ ನಿಫ್ಟಿ ಮಾತ್ರ ಸ್ವಲ್ಪ ನೆಗೆಟಿವ್ ಸೈಡಲ್ಲೇ ಇತ್ತು. ಡಿಫೆನ್ಸ್ ಇವತ್ತಿನ ಟಾಪ್ ಗೇನರ್ ಸೆಕ್ಟರ್ ಆಗಿದೆ, ಅದೇ ರೀತಿಗೆ IT ಇವತ್ತಿನ ಟಾಪ್ ಲೂಸಿಂಗ್ ಸೆಕ್ಟರ್ ಆಗಿದೆ. ಸೊ ಆಪ್ಷನ್ ಚೇನ್ ಅಂತ ನೋಡ್ಕೊಂಬರೋದಾದ್ರೆ ನಿಫ್ಟಿದು ಇನ್ನು ದೂರ ಇದೆ. 23,700 ಮ್ಯಾಕ್ಸ್ ಪೈನ್ ತೋರಿಸ್ತಾ ಇದೆ. 24,000 ದೊಡ್ಡ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿದೆ. ಹಾಗೆ 23,500 ಕೂಡ ಸದ್ಯಕ್ಕೆ ಒಳ್ಳೆ ಸಪೋರ್ಟ್ ಅನ್ನೋದು ಕೂತಿದೆ. ನೋಡೋಣ, ಇವತ್ತು ಏನು ಚೇಂಜ್ ಆಗಿಲ್ಲ, ಅಬ್ಸಲ್ಯೂಟ್ಲಿ ನೋ ಚೇಂಜ್ ಅಂತ ಅನಿಸುತ್ತೆ. 23,500 ಇವತ್ತು ಯಾರು ಕೂಡ ಜಾಸ್ತಿ ಪೊಸಿಷನ್ ಆ್ಯಡ್ ಮಾಡ್ಕೊಂಡಿಲ್ಲ ಇವತ್ತು. ಬಟ್ 24,000 23,800 ದೊಡ್ಡ ಮಟ್ಟಿನಲ್ಲಿ ಪೊಸಿಷನ್ ಆ್ಯಡ್ ಆಗಿದೆ. ಇದನ್ನು ನೀವು ಗಮನಿಸ್ತಾ ಹೋಗಬೇಕು. ಸೊ OI ಸ್ವಲ್ಪ ಪಾಸಿಟಿವ್ ಕಡೆಗೆ, ಒಂದು ಶಾರ್ಟ್ ಕವರಿಂಗ್ ಕಡೆ ಅಂತ ಇದ್ದಿದ್ದು ಇವಾಗ ಬ್ಯಾಲೆನ್ಸ್ ಟು ನೆಗೆಟಿವ್ ಸೈಡ್ಗೆ ಒಂದು ಬಯಾಸ್ ಆಗಿರೋ ಥರ ಕಾಣಿಸ್ತಾ ಇದೆ. ಬಿಕಾಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಒಂದು OI ನೋಡಿ, ಇಲ್ಲಿ 1.3 1.4 CRs ಅಷ್ಟು ದೊಡ್ಡ ಮಟ್ಟಿಗೆ ಒಂದು ರೇಂಜನ್ನು ಡಿಫೈನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. 24,000 ಮೇಲೆ ಹೋಗೋದು ಬಿಡಲ್ಲ ಅಂದಾಗ ಏನಾಗ್ತಾ ಹೋಗುತ್ತೆ, ಅದು ಒಂದು ಇಂಪಾರ್ಟೆಂಟ್ ಆಗಿ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಬಟ್ OI ಅನ್ನೋದು ವೆರಿ ಡೈನಾಮಿಕ್ ಡೇಟಾ. ಇದ್ರ ಬಗ್ಗೆ ನಾನು ಡೆಡಿಕೇಟೆಡ್ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೀನಿ. ಬಟ್ ದಿನ ಯಾವ ರೀತಿ ಚೇಂಜ್ ಆಗ್ತಾ ಇದೆ, ದಿನದ ಎಂಡಿಗೆ ಪಾಸಿಟಿವ್ ಆಗಿ ಚೇಂಜ್ ಮಾಡಿದಾರಾ, ನೆಗೆಟಿವ್ ಆಗಿ ಚೇಂಜ್ ಮಾಡ್ಕೊಂಡಿದ್ದಾರಾ, ಪ್ರೈಸ್ ಯಾವುದಕ್ಕೆ ತಕ್ಕಂಗೆ ಮೂವ್ ಆಗಿದೆ ಅದಕ್ಕೆ ತಕ್ಕಂಗೆ, ಇದೆರಡರ ಕೋರಿಲೇಷನ್ ಮೇಲೆ OIದು ನಾವು ಒಂದು ಡೇಟಾನ ತೆಗೆಯೋಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗಾಗಿ ಅದರ ಒಂದು ಕೋರಿಲೇಷನಲ್ಲಿ OI ಡೇಟಾ ಓದುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸೆನ್ಸೆಕ್ಸ್ ಇಂದು ಇವತ್ತು ಆಲ್ರೆಡಿ ಎಕ್ಸ್ಪೈರಿ ಆಗೋಗಿದೆ. ಈಗ ನೋಡಿ ಏನು ಪ್ರಯೋಜನ ಇಲ್ಲ. ಬಟ್ ನೋಡೋದಾದ್ರೆ ನೋಡಿ 75,200 ಅಲ್ಲಿಗೆ ಮುಗಿಸಿದ್ರು ಇವತ್ತು. ಸೊ ನಿಫ್ಟಿ ಕಾಂಟ್ರಿಬ್ಯೂಟರ್ಸ್ ಅಂತ ನೋಡೋದಾದ್ರೆ ಗ್ರಾಸಿಮ್ಮು ಇವತ್ತು ನನ್ನ ಟಾಪ್ ಕಾಂಟ್ರಿಬ್ಯೂಟರ್ ಅದೇ ಆಗಿದೆ. ಸೊ 14 ಪಾಯಿಂಟ್ಸ್ ಇವತ್ತು ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಸಹಾಯ ಮಾಡಿದೆ ಗ್ರಾಸಿಮ್ಮು. ಅದೇ ರೀತಿಯಾಗಿ ರಿಲಯನ್ಸು 15 ಪಾಯಿಂಟ್ಸು ನೆಗೆಟಿವ್ ಸೈಡ್ ಹೋಗೋಕ್ಕೆ ಇವತ್ತು ಹೆಲ್ಪ್ ಮಾಡ್ತಾ ಹೋಗಿದೆ. ಅದನ್ನು ಬಿಟ್ಟು ಇಂಟ್ರಾಡೇ ಬೂಸ್ಟರ್ಸ್ ಅಂತ ನೋಡೋದಾದ್ರೆ ಆಂಬರ್ ಇಂಡಸ್ಟ್ರೀಸು 6.31% ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಬಾಷ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಐ ಥಿಂಕ್ ಇದು ನಿಫ್ಟಿ 500 ಕಂಪ್ನಿಗಳ ಒಂದು ಡೇಟಾ ಆಗಿರುತ್ತೆ, ಅಥವಾ ನಿಫ್ಟಿ ಮಿಡ್ ಕ್ಯಾಪು ಲಾರ್ಜ್ ಕ್ಯಾಪ್ ಎರಡು ಸೇರಿ ಬಂದಿರುವಂಥ ಡೇಟಾ ಆಗಿರುತ್ತೆ. ಸೊ ಡಿಫೆನ್ಸ್ ಟಾಪ್ ಗೇನರ್ ಸೆಕ್ಟರ್, IT ಟಾಪ್ ಲೂಸಿಂಗ್ ಸೆಕ್ಟರ್ ಆಲ್ರೆಡಿ ಮಾತಾಡ್ತಿದ್ದೀವಿ. IPOಗಳು ಯಾವುದೋ ಒಂದಿಷ್ಟು ನಡೀತಾ ಇದೆ. ಮಣಿವೇಣಿ ಫುಡ್ಸ್ ಲಿಮಿಟೆಡ್ 22ರಿಂದ ನಾಳೆಯಿಂದ ಶುರುವಾಗ್ತಾ ಹೋಗುತ್ತೆ ಇದು IPO. ಅದೇ ರೀತಿ ಇವಾಗ ಎಕ್ಸಿಸ್ಟಿಂಗ್ IPO ಯಾವುದೂ ಇಲ್ಲ. ಸೊ ನೋಡೋಣಂತೆ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಇದನ್ನು ಬಿಟ್ಟು ಸ್ಪೆಸಿಫಿಕ್ ಆಗಿ ನ್ಯೂಸ್ ಅಂದರೆ ಒಂದು
RBIಯಿಂದ ಮತ್ತೆ ಒಂದು ಚುಚ್ಚುಮದ್ದನ್ನು ಕೊಡೋಕ್ಕೆ ಬರ್ತಾ ಇದ್ದಾರೆ. ಇದು ಏನಂತಾರಲ್ಲ, ಇವಾಗ ಆಲ್ರೆಡಿ ಗಾಯ ಆಗೋಗ್ಬಿಟ್ಟಿದೆ, ಆದರೆ ಏನಾದ್ರು ಅದಕ್ಕೆ ಶುಶ್ರೂಷೆ ಮಾಡಬೇಕು ಅನ್ನೋ ಥರ ಇದೆ. $5 ಬಿಲಿಯನ್ ಅಷ್ಟು ರುಪಿ ಮತ್ತು ಡಾಲರ್ದು ಸ್ವ್ಯಾಪ್ ಮಾಡ್ತಾರೆ ಅಂತ ಬಂದಿತ್ತು. ಇದು ಯಾವತ್ತು ಮೇ 26ನೇ ತಾರೀಕು ಮಾಡ್ತಾರೆ ಅಂತ ಹೇಳಿದ್ದಾರೆ. ರುಪಿ ಡಾಲರ್ ಸ್ವ್ಯಾಪ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ. ಯಾರಿಗಾದ್ರು ಇಂಟ್ರೆಸ್ಟ್ ಇದೆ ಅಂದರೆ ಈ ವಿಡಿಯೋ ಎಂಡಿಗೆ ಕೊಟ್ಟಿರ್ತೀನಿ. ಅಂದರೆ ಮುಂದಿನ 3 ವರ್ಷಗಳ ನಂತರ ಡಾಲರ್ ರುಪಿ ವ್ಯಾಲ್ಯೂ ಎಷ್ಟೇ ಇರಲಿ, ಈ ಮಟ್ಟಕ್ಕೆ ನಾವು ಒಂದು ಆಕ್ಷನ್ ಅಂತ ಮಾಡ್ತಾರೆ. ನಿಮಗೆ ಒಂದು ಡಾಲರಿಗೆ ಇಷ್ಟು ರೂಪಿ ಸಿಗ್ತಾ ಹೋಗುತ್ತೆ ಅಂತ ಮೊದಲೇ ಒಂದು ಸೆಟ್ ಮಾಡುವಂಥ ಒಂದು ಪ್ರಕ್ರಿಯೆ. ಆಕ್ಷನ್ನು ಮಾಡಿಲ್ವಾ ಹಿಂದೆ ಅಂದರೆ ಖಂಡಿತ ಮಾಡಿದ್ದಾರೆ. 2025ರಲ್ಲಿ ಜನವರಿಯಲ್ಲಿ $5 ಬಿಲಿಯನ್ ಮಾಡಿದ್ರು, ಫೆಬ್ರವರಿನಲ್ಲಿ $10 ಬಿಲಿಯನ್ ಮಾಡಿದ್ರು, ಜೊತೆಗೆ ಡಿಸೆಂಬರಲ್ಲಿ ಮತ್ತೆ $5 ಬಿಲಿಯನ್ ಮಾಡಿದ್ರು. ಈಗ ಇತ್ತೀಚೆಗೆ ಫೆಬ್ರವರಿನಲ್ಲಿ $5 ಬಿಲಿಯನ್ ಆಗಿತ್ತು, ಮತ್ತೆ ಈಗ $5 ಬಿಲಿಯನ್ ಮೇ 26ನೇ ತಾರೀಕು ಆ ಸ್ವ್ಯಾಪ್ ನಡೆಯುತ್ತೆ ಅಂತ ಬಂದಿದೆ. ಅದು ನೆಕ್ಸ್ಟ್ ವೀಕ್ ಬರ್ತಾ ಹೋಗ್ತಾ ಇರುತ್ತೆ. ಸೊ ನೋಡೋಣಂತೆ ಇದರಿಂದ ಮಾರ್ಕೆಟ್ಗೆ ಏನಾದ್ರು ಹೆಲ್ಪ್ ಆಗ್ತಾ ಹೋಗುತ್ತಾ, ಒಂದಿಷ್ಟು ರುಪಿ ಸ್ಟ್ರೆಂತ್ ಆಗುತ್ತಾ, ಇದರಿಂದ ಇನ್ನೂ 100 ಕಡೆಗೆ ಹೋಗ್ತಾ ಇದೆಯಲ್ಲ. ಇವಾಗ 95, 96, 97 ದಿನ ಒಂದು ಹೊಸ ಲೋನ ಮಾಡ್ತಾನೆ ಇದೆ. ಅದಕ್ಕೊಂದು ತಾತ್ಕಾಲಿಕ ತಡೆನ ತಡಕ್ಕೆ ಸಾಧ್ಯ ಆಗುತ್ತಾ RBI ಈ ನಿಲುವು ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಮತ್ತೆ ಹೇಳ್ತಾ ಇದ್ದೀನಿ, ನಾಳೆ ಶುಕ್ರವಾರ ವೀಕೆಂಡಲ್ಲಿ ದಯವಿಟ್ಟು ಪೊಸಿಷನ್ಗಳನ್ನು ಯಾರು ಉಳಿಸ್ಕೊಳಕ್ಕೆ ಹೋಗ್ಬಿಡಿ. ಯಾಕೆಂತಂದರೆ ಏನು ಬೇಕಾದರೂ ಚೇಂಜಸ್ ಆಗ್ತಾ ಹೋಗ್ಬೋದು. ತುಂಬ ಫಾಸ್ಟ್ ಪೇಸ್ ಚೇಂಜ್ ಬರ್ತಾ ಹೋಗುತ್ತೆ. ಗ್ಲೋಬಲ್ ಪಾಲಿಟಿಕ್ಸ್ ಅಲ್ಲಾದರೂ ಅಷ್ಟೇ, ಇಲ್ಲಿ ಲೋಕಲ್ ಅಲ್ಲಾದರೂ ಕೂಡ ಅಷ್ಟೇ. ಅದಕ್ಕೆ ನಮಗೆ ಕಂಟ್ರೋಲ್ ಇರೋದಿಲ್ಲ. ಸೊ ನಾವು ವೀಕೆಂಡ್ನಲ್ಲಿ ಪೊಸಿಷನ್ ಉಳಿಸ್ಕೊಂಡು ಹೋದ್ವಿ ಅಂದರೆ ಸೋಮವಾರ ನಿಮಗೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದರೆ, ಅನ್ಲೆಸ್ ನೀವು ಹೆಡ್ಜ್ ಮಾಡಿ ಪ್ರಾಪರಾಗಿ ನೀವು ತೊಗೊಂಡಿದ್ರಿ ಅಂತಂದರೆ ಈಕ್ವಲ್ ಕ್ವಾಂಟಿಟಿನಲ್ಲಿ ಹೆಡ್ಜ್ ಮಾಡಿ, ಅದು ಬೇರೆ ಥರ. ಬಟ್ ಸುಮಾರು ಜನ ನೇಕೆಡ್ ಪೊಸಿಷನ್ನ ನೀವು ತೊಗೊಂಡು ಹೋಗಿದ್ದೀರಾ ಅಂತಂದರೆ ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಈವನ್ ಹೆಡ್ಜ್ ಪೊಸಿಷನ್ ಇದ್ರೂ ಕೂಡ ವಿಕ್ಸು 17-18 ಇಟ್ಸ್ ನಾಟ್ ಈಸಿ ಟು ಅದನ್ನ ಬ್ಯಾಲೆನ್ಸ್ ಮಾಡುವಂಥದ್ದು. ಹಾಗಾಗಿ ದಯವಿಟ್ಟು ಆ ರಿಸ್ಕ್ ಬೇಡ. ಮಾರ್ಕೆಟ್ ಓಪನ್ ಆಗಲಿ ಸೋಮವಾರ ಏನಾಗುತ್ತೆ ಅಂತ ನೋಡೋಣ. ನಾಳೆ ಇಂಟ್ರಾಡೇನಲ್ಲಿ ದಯವಿಟ್ಟು ಎಲ್ಲದನ್ನು ಮುಗಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ. 2026ರ ನಮ್ಮ ಚಾನಲ್ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ. ಇನ್ವೆಸ್ಟ್ ವಿತ್ ಇಂಟೆಂಟ್. ಅದು ಶಾರ್ಟ್ ಟರ್ಮ್ ಆಗಿರಲಿ, ಲಾಂಗ್ ಟರ್ಮ್ ಆಗಿರಲಿ, ಒಂದು ಗುರಿ ಜೊತೆ ನಿಮ್ಮ ಹೂಡಿಕೆ ಇರಲಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.